ಸಿದ್ದಾಪುರ ಸಮೀಪದ ಗೂಡುಗದ್ದೆ ನಿವಾಸಿಗಳಾದ ಸಂತೋಷ್ ಮತ್ತು ಮೋಹನ್ ಎಂಬುವರ ನಡುವೆ ವೈಯಕ್ತಿಕ ವಿಚಾರಗಳಿಗಾಗಿ ಜಗಳವಾಗುತ್ತಿದ್ದು ಮೋಹನ್ ಸಿದ್ದಾಪುರ ಠಾಣೆಗೆ ದೂರು ನೀಡಿದರು. ಮೋಹನ್ ನೀಡಿದ ದೂರಿನ ಪ್ರಕಾರ ಸಿದ್ದಾಪುರ ಪೊಲೀಸರು ಸಂತೋಷ್ ಎಂಬಾತನನ್ನು ಠಾಣೆಗೆ ಕರೆತಂದು ತೀವ್ರವಾಗಿ ಹಲ್ಲೆ ನಡೆಸಿರುವ ಪರಿಣಾಮ ಇದೀಗ ಸಂತೋಷ್ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾನೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಕೊಡಗು ಜಿಲ್ಲಾ ಟಿಂಬರ್ ವರ್ಕರ್ಸ್ ಮತ್ತು ಹೆಡ್ ಲೋಡರ್ಸ್ನ ಮುಖಂಡರು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎನ್.ಡಿ. ಕುಟ್ಟಪ್ಪನ್ ಅವರು ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ದೌರ್ಜನ್ಯ ಹೆಚ್ಚಾಗುತ್ತಿದ್ದು ಕೂಲಿ ಕಾರ್ಮಿಕರು ತಮ್ಮ ಕೆಲಸ ಮುಗಿಸಿ ರಾತ್ರಿ ವೇಳೆ ಮನೆಗೆ ತೆರಳುವ ಸಂದರ್ಭ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿದರು. ಮಾತ್ರವಲ್ಲದೆ ಪೊಲೀಸರು ಸಂತೋಷನ ಮೇಲೆ ಮಾಡಿರುವ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿದರು. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪೊಲೀಸ್ ದಬ್ಬಾಳಿಕೆ ಹೆಚ್ಚಾಗಿದೆ. ಯಾರಿಗೆ ಸಂರಕ್ಷಣೆ ಕೊಡಬೇಕಾದಂಥ ಪೊಲೀಸ್ನವರು ಅವರು ಅಧಿಕಾರ ಕೈಗೆ ಎತ್ತಿ ಜನರಿಗೆ ಬಹಳ ತೊಂದರೆ ಕೊಡ್ತಾ ಇದೆ. ಈಗ ಒಂದೆರಡು ಮೂರು ವಿಷಯಗಳು ನಮ್ಮ ಮುಂದೆ ಬಂದಿದೆ. ಈಗ ನಿನ್ನೆ ರಾತ್ರಿ ಏನೋ ಗೂಡುಗದ್ದೆಯಲ್ಲಿ ಪಕ್ಕದ ಮನೆಯವರು ಏನೋ ಮಾತಾಗಿ ಆ ಕಡೆ ಈ ಕಡೆ ಹುಡುಕಾಟಲ್ಲಿ ಆಗಿದೆ. ಅದಕ್ಕೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವರು ಏನಾದರೂ ತೀರ್ಮಾನ ಮಾಡಿ ಕಳಿಸಲು ಬದಲು ಅಲ್ಲಿಂದ ಒಡೆದು ಜೀಪಲ್ಲಿ ಹತ್ತಿಸಿ ಅಲ್ಲಿಂದ ಯಾರು ಕಂಪ್ಲೇಂಟ್ ಕೊಟ್ಟವರ ಜೊತೆಯಲ್ಲಿ ಕೂರಿಸಿ ಅಲ್ಲಿಂದ ಪೊಲೀಸ್ನವರು ಹೊಡೆದು ಇಲ್ಲಿ ಠಾಣೆಗೆ ಬಂದು ಕೂಡ ಅವ್ರನ್ನ ಸಿಕ್ಕಾಪಟ್ಟ ಹೊಡೆದಿದೆ. ಈಗ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾಲಿಗೆ ಫಸ್ಟ್ಲೇ ಒಂದು ಸಣ್ಣ ತೊಂದರೆ ಇರೋರು. ಇದು ನಾವು ಬಹಳ ಇದಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಬಳಿಕ ಮಾತನಾಡಿದ ಯೂನಿಯನ್ನ ಜಿಲ್ಲಾಧ್ಯಕ್ಷ ವಿ.ಎಸ್. ಸಜಿ ಅವರು ಮಾತನಾಡಿ ಜನಸಾಮಾನ್ಯರಿಗೆ ರಕ್ಷಣೆ ಒದಗಿಸಬೇಕಾದ ಪೊಲೀಸ್ ಇಲಾಖೆ ಅವರನ್ನು ಶಿಕ್ಷಿಸುವಂತಹ ನೀಚ ಪ್ರವೃತ್ತಿ ಮಾಡುತ್ತಿದ್ದು ರಾತ್ರಿ ವೇಳೆಯಲ್ಲಿ ಮನೆಗೆ ತೆರಳುತ್ತಿದ್ದ ಕೂಲಿ ಕಾರ್ಮಿಕರಿಂದ ಹಣ ವಸೂಲಿ ಮಾಡುವ ಕಾಯಕವನ್ನು ಸಹ ಸಿದ್ದಾಪುರ ಠಾಣೆಯ ಕೆಲ ಪೊಲೀಸರು ಮಾಡುತ್ತಿದ್ದಾರೆ. ಆದುದರಿಂದ ನಮ್ಮ ಯೂನಿಯನ್ ವತಿಯಿಂದ ಸಭೆ ಕರೆದು ಇದಕ್ಕೆಲ್ಲ ಕಡಿವಾಣ ಹಾಕದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಧಿಕಾರಿಗಳೇ ಜನಗಳ ಶಿಕ್ಷಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ಈಗ ಸಿದ್ದಾಪುರ ಈ ಠಾಣೆ ವ್ಯಾಪ್ತಿಯಲ್ಲಿ. ಇದು ಇವತ್ತು 1-2 ಘಟನೆ ಅಲ್ಲ. ಇದಕ್ಕಿಂತ ಮೊದಲು ಕೂಡ ರಾತ್ರಿ 10 ಗಂಟೆ 12 ಗಂಟೆ ಲೋಡ್ ಹಚ್ಚಿ ಬರೋ ಲೋಡರ್ಸ್ಗಳನ್ನ ಹಿಡಿದು ಅವ್ರನ್ನ ಹೊಡೆದು ಅವರ ಕೈಯಿಂದ ಇರೋ ಹಣವನ್ನು ಕಿತ್ತುಕೊಳ್ಳುವಂತ ಸುಮಾರು ಇದು ಕೂಡ ಆಗಿದೆ. ಸುದ್ದಿ ಸಂಗಮಕ್ಕಾಗಿ ಅಜೀಜ್ ಎಂ.ಎ. ಸಿದ್ದಾಪುರ.